ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಒಂದು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ಒಂದು ಕಂಟೆಂಟನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ. ನನ್ನ ಪ್ರೀವಿಯಸ್ ಬ್ಲಾಗ್ಗಳನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ಔಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಈ ಒಂದು ವಿಷಯವಾಗಿ ಹಳೆಯ ಬ್ಲಾಗ್ಗಳನ್ನು ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ. ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಂಡಾಗ ಬರ್ತಕ್ಕಂತಹ ಲೈನ್ ಏನನ್ನು ಇಂಡಿಕೇಟ್ ಮಾಡುತ್ತೆ, ಪಾಸಿಟಿವಾ ನೆಗೆಟಿವಾ ಅಂತ ಹೇಳಿಬಿಟ್ಟು ಹಳೆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ಔಟ್ ಮಾಡಿ ನೋಡಿ. ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಆದರೂ ಕೂಡ ಆ ವಿಡಿಯೋನ ನೋಡಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ಪ್ರೆಗ್ನೆನ್ಸಿ ಟೆಸ್ಟ್ ತಗೊಳ್ತಾ ಇರೋರು ಪ್ರತಿದಿನ 4-5 ಕಾಮೆಂಟ್ಸ್ ಆ ಒಂದು ವಿಡಿಯೋನಲ್ಲಿ ಇರುತ್ತೆ. ಹಾಗಾಗಿ ಅವ್ರಿಗೆ ಪರ್ಸ್ನಲಾಗೂ ಕೂಡ ನಾನು ರಿಪ್ಲೈನ ಮಾಡಿದ್ದೀನಿ. ಆದರೂ ಕೂಡ ತುಂಬಾ ಕಾಮೆಂಟ್ಸ್ ಬರ್ತಾ ಇದ್ದಿದ್ದ ಕಾರಣ ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಂಡಾಗ ಬರ್ತಕ್ಕಂತಹ ಲೈನ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಪ್ರೆಗ್ನೆನ್ಸಿಗೆ ಯಾರೆಲ್ಲ ಟ್ರೈ ಮಾಡ್ತಾ ಇರ್ತೀರಾ ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಳ್ಳೋವಾಗ ಸ್ವಲ್ಪ ಅರ್ಲಿಯಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಪೀರಿಯಡ್ಸ್ ಡೇಟ್ ಏನಿರುತ್ತೆ ಆ ಒಂದು ಡೇಟ್ ನಿಮಗೆ ಮಿಸ್ ಆಗಿ 1 to 3 ಡೇಸ್ ಅಥವಾ 5 ಡೇಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ನಿಮಗೆ ಲೈನ್ ಏನು ಬರುತ್ತೆ, ರೆಡ್ ಲೈನ್, ಆ ಲೈನ್ ನೀಟಾಗಿ ಶೋ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಸರಿ ನೆಗೆಟಿವನ್ನು ತೋರಿಸುತ್ತೆ, ನೀವು ಟೆನ್ಷನ್ ಆಗ್ತೀರಾ, ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಹಾಗಾಗಿ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಳ್ಳೋವಾಗ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟಿಗೆ ನಾವು ನಮ್ಮ ಒಂದು ಪೀರಿಯಡ್ಸ್ ಡೇಟ್ ಏನಿದೆ ಆ ಒಂದು ಡೇಟ್ ಮಿಸ್ ಆದಮೇಲೆ ನಾವು ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಗಳನ್ನು ತೊಗೊತೀವಿ. ಯಾವುದೇ ಬ್ರ್ಯಾಂಡ್ ಆದರೂ ತೊಗೊಬಹುದು. ನಿಮಗೆ ಲೋಕಲ್ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಈ ರೀತಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ಕೇಳಿದರೆ 60 ರುಪೀಸಲ್ಲಿ 70 ರುಪೀಸಲ್ಲಿ ಸಿಕ್ಬಿಡುತ್ತೆ. ನೀವು ಆನ್ಲೈನಲ್ಲಿ ಬೇಕಾದ್ರೂ ತರಿಸ್ಕೊಬಹುದು. ಪ್ರೆಗ್ನೆನ್ಸಿ ಟೆಸ್ಟನ್ನು ಯಾರೆಲ್ಲ ತೊಗೊಳ್ತಾ ಇರ್ತೀರಾ ಅವರು ನೀವು ಮಾರ್ನಿಂಗ್ ಮಿಡ್ ಯೂರಿನನ್ನು ತೊಗೊಂಡು ಟೆಸ್ಟ್ ಮಾಡಿ ಅಂತ ಹೇಳಿ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ನೀವು ಮಾರ್ನಿಂಗ್ ಯೂರಿನನ್ನು ತೊಗೊಂಡು ಈ ರೀತಿ ಏನೋ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಿದೆ ಅದರಲ್ಲಿ 2 to 3 ಡ್ರಾಪ್ಸನ್ನು ಹಾಕಿದರೆ ವಿತಿನ್ 2 ಮಿನಿಟ್ಸ್ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಾನು ನಿಮಗೆ ಲೈವಾಗೇ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತೊಗೊಂಡು ನಾವು 2 to 3 ಡ್ರಾಪ್ಸ್ ಹಾಕಿ ನೀವು 2 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಸಾಕಾಗ್ಬಿಡುತ್ತೆ. ನಾವು ಅರ್ಲಿಯಾಗಿ ಟೆಸ್ಟ್ ಮಾಡೋದ್ರಿಂದ ಏನು ಪೀರಿಯಡ್ಸ್ ಡೇಟ್ ಏನಿದೆ ಆ ಒಂದು ಡೇಟ್ ಮಿಸ್ ಆದ ತಕ್ಷಣ ಟೆಸ್ಟ್ ಮಾಡೋದ್ರಿಂದ ಈ ರೀತಿ ಲೈಟ್ ಲೈನ್ ನಮಗೆ ಶೋ ಆಗುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು, ತುಂಬ ಡಾರ್ಕಾಗಿ ಬಂದಿಲ್ಲ ಲೈನ್ಗಳು, ಆದಷ್ಟು ಲೈಟಾಗಿ ಬಂದಿದೆ. ಇನ್ನು ನೀವು ಪೀರಿಯಡ್ಸ್ ಡೇಟ್ ಏನಿದೆ ಅಥವಾ ಇವಾಗ ಜಾನ್ವರಿ ಮಂತಲ್ಲಿ ನೀವು 10ನೇ ತಾರೀಕು ಪೀರಿಯಡ್ಸ್ ಆಗಿದ್ರಿ, ನೆಕ್ಸ್ಟ್ ಫೆಬ್ರವರಿಯಲ್ಲಿ 10ನೇ ತಾರೀಕು ಪೀರಿಯಡ್ ಮಿಸ್ ಆಗಿದೆ ಅಂದಾಗ 10ನೇ ತಾರೀಕೆ ನೀವು ಟೆಸ್ಟ್ ಮಾಡಿದಾಗ ತುಂಬಾ ಲೈಟ್ ಲೈನ್ ಬರುತ್ತೆ. ಆದಷ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಳ್ಳೋವಾಗ ನಿಮ್ಮ ಪೀರಿಯಡ್ ಡೇಟ್ ಮಿಸ್ ಆಗಿ 1 ವಾರ ಆದಮೇಲೆ ತಗೊಳ್ಳೋದ್ರಿಂದ ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ ಬರುತ್ತೆ. ಹಾಗಾಗಿ ಇವಾಗ ಲೈಟ್ ಲೈನ್ ಹಾಗೆಯೇ ಡಾರ್ಕ್ ಲೈನ್ ಬಂದರೆ ಏನರ್ಥ ಅನ್ನೋ ಕನ್ಫ್ಯೂಷನ್ಸ್ ತುಂಬ ಜನಕ್ಕಿರುತ್ತೆ. ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಏನಿದೆ ಆ ಒಂದು ಟೆಸ್ಟ್ ಕಿಟ್ನಲ್ಲಿ ಸಿಂಗಲ್ ಲೈನ್ ಶೋ ಆದರೆ ಮಾತ್ರ ಅದನ್ನು ನಾವು ನೆಗೆಟಿವ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಬೇಕಾಗತ್ತೆ. ನಿಮಗೆ ತುಂಬ ಲೈಟಾಗಿ ಲೈಟ್ ಲೈನ್ ಕಾಣಿಸ್ತಾ ಇದೆ, 2 ಲೈನ್ ಇಂಡಿಕೇಟ್ ಆಗ್ತಾ ಇದೆ ಅಂತಂದರೆ ನಿಮ್ಮದು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಲೇ ಅರ್ಥ. ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಲೈಟಾಗಿ ಲೈನ್ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಇದು ಕೂಡ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಡಾಕ್ಟರ್ಸ್ ಹೇಳ್ತಾರೆ. 2 ಲೈನ್ ಆದಷ್ಟು ಲೈಟಾಗಿ ಇಂಡಿಕೇಟ್ ಆಗ್ತಾಯಿದ್ರು ಕೂಡ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದು ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆ ಅಂತ ಅರ್ಥ. ನಮ್ಮ ಬಾಡಿನಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ನಂತರ HCG ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ದಿನ ಕಳೆದ ಹಾಗೇ ನಮ್ಮ ಬಾಡಿನಲ್ಲಿ HCG ಹಾರ್ಮೋನ್ ಲೆವೆಲ್ ಜಾಸ್ತಿ ಆದ ನಂತರನೇ ಈ ರೀತಿ 2 ಲೈನು ಡಾರ್ಕ್ ಆಗಿ ಬರೋದಕ್ಕೆ ಸಾಧ್ಯ. ಹಾಗಾಗಿ ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಳ್ಳೋವಾಗ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದ ತಕ್ಷಣ, ನೀವು ಪೀರಿಯಡ್ ಮಿಸ್ ಆದ ತಕ್ಷಣ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಳ್ಳೋದ್ರಿಂದ ಆದಷ್ಟು ಲೈಟ್ ಲೈನ್ ಬರುತ್ತೆ. ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ, ನಾನು ಪ್ರೆಗ್ನೆಂಟ್ ಇದ್ದೀನಾ ಇಲ್ವಾ, ಡಾಕ್ಟರ್ ಹತ್ರ ಹೋಗಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸ್. ಹಾಗೆಯೇ ನೀವು ಕೂಡ ಸ್ಟ್ರೆಸ್ ಆಗ್ತೀರಾ, ಅದರಿಂದ ಕೂಡ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಡಾರ್ಕ್ ಲೈನ್ 2 ಲೈನ್ ಕೂಡ ಡಾರ್ಕ್ ಆಗಿ ಬರಬೇಕು ಅಂತಂದರೆ ನೀವು ಆದಷ್ಟು
ಪ್ರೆಗ್ನೆನ್ಸಿ ಟೆಸ್ಟನ್ನು ತೊಗೊಳ್ಳುವಾಗ 10 ಡೇಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತೊಗೊಬೇಕಾಗತ್ತೆ. ಇದು ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾನು ರೆಕಾರ್ಡ್ ಮಾಡಿದಂತಹ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಪೀರಿಯಡ್ ಡೇಟ್ ಮಿಸ್ ಆಗಿ ಆಲ್ಮೋಸ್ಟ್ 12 ಡೇಸ್ ಆಗಿತ್ತು. ಈ ಒಂದು ಟೆಸ್ಟನ್ನು ತೊಗೊಳ್ಳೋವಾಗ ನಾನು ಫಸ್ಟ್ ನಿಮಗೆ ವಿಡಿಯೋ ತೋರಿಸಿದ್ದು ಆಲ್ಮೋಸ್ಟ್ 3 ಡೇಸಿಗೆ ನಾನು ಪೀರಿಯಡ್ ಡೇಟ್ ಮಿಸ್ ಆಗಿ 3 ಡೇಸಿಗೆ ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಂಡಾಗ ಲೈಟ್ ಲೈನ್ ಶೋ ಆಗ್ತಾಯಿತ್ತು. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಏನು ತೋರಿಸ್ತಾ ಇದ್ದೀನಿ, ಈ ಒಂದು ಟೆಸ್ಟ್ ಕಿಟ್ನಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಆಲ್ಮೋಸ್ಟ್ 13 ಡೇಸ್ ಆಗಿತ್ತು. ಆ ಟೈಮ್ನಲ್ಲಿ ನಾನು ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಂಡಾಗ ಲೈನ್ ಹೇಗೆ ಡಾರ್ಕ್ ಆಗಿ ಶೋ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಡೌಟ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ, ಲೈಟ್ ಲೈನ್ ಡಾರ್ಕ್ ಲೈನ್ ಬಂದರೆ ಪ್ರೆಗ್ನೆಂಟ್ ಇಲ್ವಾ ಇದೆಯಾ ಅನ್ನೋ ಕನ್ಫ್ಯೂಷನ್ಸ್ ತುಂಬ ಜನಕ್ಕಿರುತ್ತೆ. ಹಾಗಾಗಿ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಟೆಸ್ಟನ್ನು ತೊಗೊಳ್ಳೋವಾಗ್ಲೂ ಅಷ್ಟೇ ನಾನು ಮಾರ್ನಿಂಗ್ ಯೂರಿನ್ ಸ್ಯಾಂಪಲನ್ನು ತೊಗೊಂಡು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಸ್ಯಾಂಪಲನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ನಾನು ಇದನ್ನು ಟೆಸ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಫಸ್ಟಿಗೆ ನಾನು ಪೀರಿಯಡ್ ಡೇಟ್ ಮಿಸ್ ಆದ 3 ಡೇಸಿಗೆ ಒಂದು ಸಾರಿ ಟೆಸ್ಟ್ ಮಾಡಿದ್ದೆ. ಅದಾದಮೇಲೆ 8 ಡೇಸ್ಗೆ ಒಂದು ಸಾರಿ ಟೆಸ್ಟ್ ಮಾಡಿದ್ದೆ. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನಾನು. ಆವಾಗಲೂ ಕೂಡ ಲೈಟಾಗಿ 2 ಲೈನ್ ಇಂಡಿಕೇಟ್ ಆಗ್ತಾಯಿತ್ತು. ಇದು ನಾನು ಟೆಸ್ಟ್ ಮಾಡ್ತಾ ಇರೋದು ಬಂದು 12th ಡೇ. ನೋಡ್ತಾ ಇರ್ಬೋದು. ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಳ್ಳೋವಾಗ ನಿಮಗೆ ಡೇ ಬೈ ಡೇ HCG ಹಾರ್ಮೋನ್ ಲೆವೆಲ್ ಬಾಡಿನಲ್ಲಿ ಇನ್ಕ್ರೀಸ್ ಆದರೆ ಈ ರೀತಿ ಡಾರ್ಕ್ ಲೈನ್ ಇಂಡಿಕೇಟ್ ಆಗುತ್ತೆ. ತಕ್ಷಣಕ್ಕೆ ನೀವು 2 ಅವರ್ಸ್ 3 ಅವರ್ಸ್ ವೆಯ್ಟ್ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ವಿತಿನ್ 2 ಮಿನಿಟ್ಸಲ್ಲಿ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತಕ್ಕಂತಹ ರಿಸಲ್ಟ್ ನಿಮಗೆ ಟೆಸ್ಟ್ ಕಿಟ್ನಲ್ಲಿ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು. ಎರಡೂ ಲೈನ್ ಕೂಡ ಡಾರ್ಕ್ ಆಗಿ ಬಂದಿದೆ. ಇದರ ಅರ್ಥ ಏನಪ್ಪ ಅಂತಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆ ಅಂತ ಹೇಳ್ಬಿಟ್ಟು. ನನ್ನ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿಯಾಗಿತ್ತು ಏನೋ ಅನ್ನೋದನ್ನು ನಾನು ಒಂದೊಂದೇ ವೀಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನಲ್ಲಿ ಎರಡೂ ಲೈನ್ ಕೂಡ ಡಾರ್ಕ್ ಆಗಿ ಬಂದಿದೆ. ಈ ರೀತಿಯಾಗಿ ಡಾರ್ಕ್ ಆಗಿ ಬರ್ಬೋದು ಅಥವಾ ಲೈಟಾಗಿ ಎರಡೂ ಲೈನ್ ಇಂಡಿಕೇಟ್ ಆಗ್ತಾ ಇದ್ದರೆ ಅದರ ಅರ್ಥ ಏನಪ್ಪ ಅಂತಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆ ಅಂತ ಹೇಳಿಬಿಟ್ಟು. ಈ ರೀತಿ ಡಾರ್ಕ್ ಲೈನ್ ಬರಬೇಕಂತಂದರೆ ನೀವು ಪೀರಿಯಡ್ ಡೇಟ್ ಮಿಸ್ ಆಗಿ 1 ವೀಕ್ ಆದಮೇಲೆ ಟೆಸ್ಟ್ ಮಾಡಿದರೆ ಈ ರೀತಿ ಎರಡೂ ಲೈನ್ ಡಾರ್ಕ್ ಆಗಿ ಬರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಬಾಯ್.